ಲವರ್ಸ್ ಇಲ್ಲಿ ನಿಂತು ಕಿಸ್ ಮಾಡಿದ್ರೆ ಅವರಿಗೆ ಮದುವೆ ಆಗತ್ತಂತೆ. ಮದುವೆ ಆದವರು ಹಾಗೆ ಕಿಸ್ ಮಾಡಿದ್ರೆ ಅವರು ಜೀವನ ಪೂರ್ತಿ ಒಬ್ರ ಜೊತೆ ಒಬ್ರು ಇರ್ತಾರಂತೆ. ಅದು ಅಲ್ಲಿ ಜನರ ನಂಬಿಕೆ. ರಹಸ್ಯ ತಿಳ್ಕೊಳ್ಳೋಣ ಅಂತ ಬಂದ್ರೆ ಛೇ, ಇವ್ರ ರೊಮ್ಯಾನ್ಸ್ ನೋಡೋ ಹಾಗಾಯ್ತು. ಕರ್ಮ. ಹಾ ರಮೇಶ್, ಶೀಸ್ ರೂಪಾ ರಾಣಿ. ಹಾಯ್. 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 ಹಲೋ. ರಮೇಶ್, ಹಾಂ, ಮೊನ್ನೆ ಹೆಣ್ಣೋಡ ಶಾಸ್ತ್ರಕ್ಕೆ ಹೋಗಿದ್ದು ಇವ್ರನ್ನ ನೋಡೋಕೆನೆ. ನನ್ನ ಫ್ರೆಂಡ್ ರಮೇಶ್ ಇವನು. ಹಲೋ ಸರ್. ಹಲೋ. ಹೇಯ್, ಇವ್ರು ದೊಡ್ಡ ಸಿಂಗರ್ ಕಣೋ. ಇವ್ರಿಗಿಂತ ಮುಂಚೆ ಇವ್ರ ಹಾಡೇ ಇಷ್ಟ ಆಗಿದ್ದು ನನಗೆ. ಇನ್ಫ್ಯಾಕ್ಟ್ ಇವಳು ಹಾಡು ಇಷ್ಟ ಆಗಿದ್ದಕ್ಕೇ ಇವಳು ಕೂಡ ನನಗೆ ಅಷ್ಟೊಂದು ಇಷ್ಟ ಆಗಿದ್ದು. ಚೆನ್ನಾಗಿದೆ ಆದಿತ್ಯ, ತುಂಬ ಚೆನ್ನಾಗಿದೆ. ನಿಮ್ಮದು ಆಡಿಯೋ ಕಂಪ್ನಿ, ಇವರು ಸಿಂಗರ್. ಇನ್ನು ಪ್ರತಿ ವರ್ಷನೂ ಆಲ್ಬಮ್ ರಿಲೀಸ್ ಮಾಡ್ಬೋದು. Hello, good evening everybody. ನಮ್ಮ ಆಹ್ವಾನನ ಒಪ್ಕೊಂಡು ಈ ಪಾರ್ಟಿಗೆ ಬಂದ್ರು ಎಲ್ರಿಗೂ ಧನ್ಯವಾದಗಳು. ಈಗ ನಾವೆಲ್ಲ ಒಂದು ಬಲೂನ್ ಗೇಮ್ ಆಡ್ತಿದೀವಿ. ಆ ಬಲೂನು ಗಾಳಿಲಿ ಹಾರ್ತಾ ಬಂದು ಯಾವ ಜೋಡಿ ಮೇಲೆ ಬೀಳುತ್ತೋ ಅವ್ರು ಇಲ್ಲಿ ಬಂದು ಡಾನ್ಸ್ ಆಡ್ಬೇಕು. ಓಕೆ? ಹೇ
ಯಾಕೆ ಮೇಡಮ್ ಹಾಗೆ ನೋಡ್ತಿದ್ದೀರಾ? ಈ ಡ್ರೆಸ್ಸಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು. ಏನೇ ನಿನ್ನ ಡ್ರೆಸ್ಸನ್ನ ಎಲ್ಲರೂ ಅಷ್ಟು ಹೊಗಳ್ತಿದ್ದಾರೆ, ಇಷ್ಟ ಆಗ್ಲಿಲ್ಲ. ನಿನ್ನನ್ನು ಹೊಗಳೋದು ನನಗಿಷ್ಟ ಆಗ್ಲಿಲ್ಲ. ಎಲ್ರ ಮುಂದೆ ನಿನ್ನ ಮಾನ ಹೋಗೋ ಹಾಗೆ ಮಾಡ್ತೀನಿ. Come on, my dear Akhil. Come on. ಬನ್ನಿ ಬನ್ನಿ ಅಖಿಲ್. ಬನ್ನಿ ಬನ್ನಿ ಅಖಿಲ್, ಸ್ಟೇಜ್ ಮೇಲೆ ನಿಮ್ ಜೋಡಿ ಜೊತೆ ಡ್ಯಾನ್ಸ್ ಮಾಡಿ. ಕಮ್ ಆನ್. ಶ್ಯಾಮ, ನಾನು ಬರಲ್ಲ. ಹೋಗೆ ಸ್ಟೇಜ್ ಮೇಲೆ ಹೋಗು. ಸ್ಟೇಜ್ ಮೇಲೆ ಹೋಗುತ್ತೆ ನಿನ್ನ ಮಾನ. ಪರವಾಗಿಲ್ಲ ಬಾ ಶ್ಯಾಮ, ನನಗೆ ಡ್ಯಾನ್ಸ್ ಬರಲ್ಲ. ನಾನಿದ್ದೀನಲ್ವಾ, ನಾನು ನೋಡ್ಕೋತೀನಿ. ಕಮಾನ್. ಕೂಲ್ ಹಸ್ಬೆಂಡ್. ಶ್ಯಾಮ, ನಿನ್ ಗೌನ್ ಹುಕ್ಸ್ ಓಪನ್ ಆಗಿದೆ, ಒಂದ್ಸಲ ನೋಡ್ಕೋ. ಗಾಬರಿ ಆಗ್ಬೇಡ, ಯಾರೂ ಅದನ್ನ ನೋಡಿಲ್ಲ. ಆ ಹುಕ್ಸ್ ಹೋಗಿತ್ತಲ್ಲ, ಅದ್ರ ಮೇಲೆ ನಿನ್ ಹೇರ್ ಬರೋ ಹಾಗೆ ಮಾಡಿದ್ದೀನಿ. ಅಖಿಲ್ ಅವರು ಜಾಣ್ತನದಿಂದ ನನ್ನ ಮರ್ಯಾದೆ ಕಾಪಾಡೋದಕ್ಕೆ ಸರಿ ಹೋಯ್ತು. ಇಲ್ದಿದ್ರೆ ಹಾಡಿನ ವಿಷಯ ಇಲ್ಲಿ ತನಕ ಅಖಿಲ್ ಅವ್ರ ಹತ್ರ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡಿದ್ದೀನಿ. ನಿಜ ಅಂದ್ರೆ ಅದು ತಪ್ಪಲ್ಲ, ಪಾಪನೇ ಮಾಡಿದ್ದೀನಿ. ಇವತ್ತು ಈ ಪಾರ್ಟಿಯಲ್ಲೇ ಅಖಿಲ್ ಅವ್ರಿಗೆ ನಿಜ ಹೇಳಿ ನಾನು ಮಾಡಿರೋ ತಪ್ಪನ್ನ ಸರಿ ಮಾಡ್ಕೋತೀನಿ. ಈಗಲೇ ಅಖಿಲ್ ಅವ್ರಿಗೆ ಆ ನಿಜ ಹೇಳ್ಬಿಡ್ತೀನಿ. ಆದಿತ್ಯ ಅವರೇ, ನಿಮ್ ಮುಡ್ಬಿ ದೊಡ್ಡ ಸಿಂಗರ್ ಅಲ್ವಾ, ಒಂದ್ ಒಳ್ಳೆ ಹಾಡ್ ಹಾಡಕ್ ಹೇಳಿ.
ಈಗ್ಲಾ ಈಗ ಬೇಡ ಬಿಡಿ. ಪ್ಲೀಸ್ ರೀ, ನಿಮ್ಮಂತ ದೊಡ್ಡ ಸಿಂಗರ್ ಪಾರ್ಟಿಲಿರುವಾಗ ನಿಮ್ ಹತ್ರ ಹಾಡ್ ಹಾಡಿಸ್ಲಿಲ್ಲ ಅಂದ್ರೆ ಅದು ದೊಡ್ಡ ತಪ್ಪಾಗತ್ತೆ. ಹಾಡ್ಲೇಬೇಕು. ನೀವು ನಮ್ಗೋಸ್ಕರ ಹಾಡು ಹಾಡ್ಲೇಬೇಕು. ಆಕ್ಚುಲ್ ಆಗಿ ಅದು ಹಾಡ್ರಿ. ನಿಮ್ ಉಡ್ಬಿಗೋಸ್ಕರನಾದ್ರೂ ಹಾಡಿ. ಅವ್ರಿಗೋಸ್ಕರ ನೀವು ಹಾಡಿದ್ರೆ ಆ ಹಾಡ್ನ ನಾವು ಕೇಳ್ತೀವಿ. ಹಾಡ್ರಿ ಪ್ಲೀಸ್. ಈಗ ರೂಪಾರಾಣಿ ಹಾಡ್ತಾರೆ, ಅದನ್ನ ಅನೌನ್ಸ್ ಮಾಡಿ ಅಂತ ನಾನು ರಮ್ಯಾ ಹತ್ರ ಹೇಳ್ತೀನಿ. ಏನ್ರಿ ನಿಲ್ಸಿ, ಏನ್ರಿ ಅವ್ರು ಹೋಗ್ತಿದ್ದಾರೆ, ನಿಲ್ಸಿ. ಅವಳು ನೀನಲ್ಲ, ಯಾರ ಮಾತನ್ನು ಕೇಳಲ್ಲ. ಅವಳು ಅನ್ಕೊಂಡಿದ್ದಾನೆ ಮಾಡೋದು. ಡಿಯರ್ ಫ್ರೆಂಡ್ಸ್, ಈಗ ನಿಮ್ಗೊಂದು ಸರ್ಪ್ರೈಸ್. ನಮ್ಮೆಲ್ಲರ ಮಧ್ಯೆ ಒಬ್ರು ದೊಡ್ಡ ಸಿಂಗರ್ ಇದ್ದಾರೆ. ಈಗ ಆ ಸಿಂಗರ್ ಇಲ್ಲಿ ಬಂದು ನಮಗೋಸ್ಕರ ಹಾಡು ಹಾಡ್ತಿದ್ದಾರೆ. ವೆಲ್ಕಮ್ ಟು ದ ಗ್ರೇಟ್ ಸಿಂಗರ್. ರೂಪಾರಾಣಿಗೆ ಹೆಲ್ತ್ ಸರಿ ಇಲ್ಲದೆ ಇರೋದ್ರಿಂದ ಹಾಡೋಕೆ ಟೆನ್ಷನ್ ಮಾಡ್ಕೋತಿದ್ದಾಳೆ. ಆದ್ರೆ ಶ್ಯಾಮ ಯಾಕೆ ಗಾಬರಿ ಆಗ್ತಿದ್ದಾಳೆ? ಅವರೇನು ಶ್ಯಾಮನ್ ಹತ್ರ ಹಾಡೋದಕ್ಕೆ ಹೇಳಲಿಲ್ವಲ್ಲ? ಏನಾಯ್ತು ಮೇಡಮ್? ಮೈಕ್ ಪ್ಲೀಸ್. ಇವಳು ಯಾಕೆ ಸ್ಟೇಜ್ ಮೇಲೆ ಹೋಗಿದ್ದಾಳೆ? ಈಗಲ್ಲಿ ಅವಳೇ ಹಾಡ್ಬಿಟ್ರೆ ನನ್ ಗುಟ್ರಟ್ ಮಾಡ್ತಾಳ? ಅಯ್ಯೋ, ಈ ಹುಡುಗಿನೇ ಇರಬೇಕು ಕಣೆ ರೂಪಾರಾಣಿ. ಇರ್ಬೋದು ಕಣೆ. ಈ ಹುಡುಗಿ ಆಲ್ಬಮ್ಸ್ ಕೇಳಿದ್ದೀನಿ ಕಣೆ ನಾನು. ತುಂಬಾ ಚೆನ್ನಾಗಿ ಹಾಡ್ತಾಳೆ. ರಮ್ಯಾ ಅವರು ನಮ್ಮ ಮಧ್ಯೆ ಇರೋ ಸಿಂಗರ್ ಈಗ ಹಾಡು ಹಾಡ್ತಾರೆ ಅಂತ ಅನೌನ್ಸ್ ಮಾಡಿದ್ದಾರೆ. ಆ ಸಿಂಗರ್ ಬೇರೆ ಯಾರೂ ಅಲ್ಲ, ಕುಮಾರಿ ರೂಪಾರಾಣಿ. ಅವರು ತುಂಬಾ ಒಳ್ಳೆ ಸಿಂಗರ್. ಆದ್ರೆ ಅವರೊಂದಿನ ಓಪನ್ ಏರ್ ಥಿಯೇಟ್ರಲ್ಲಿ ನೈಟ್ ಎಲ್ಲ ಪ್ರೋಗ್ರಾಮ್ ಮಾಡಿದ್ರಿಂದ ವಾತಾವರಣ ಸೆಟ್ ಆಗದೆ ಅವ್ರ ಹೆಲ್ತ್ ಅಪ್ಸೆಟ್ ಆಗಿದೆ. ಈಗ ಅವರು ಹಾಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ನೀವು ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ. ರೂಪಾರಾಣಿ ಅವರು ಬೇಗ ಹುಷಾರಾಗ್ಲಿ ಅಂತ, ಮತ್ತೆ ಅದ್ಭುತವಾಗಿ ಹಾಡೋ ಹಾಗಾಗ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ನಾನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂದ್ರೆ ಇವತ್ತೇ ಅಖಿಲ್ ಅವ್ರಿಗೆ ನಿಜ ಹೇಳ್ಬಿಡ್ಬೇಕು.
ಅವ್ರ ಮುಂದೆ ನಿಂತು ಅವ್ರ ಹತ್ರ ನಿಜ ಹೇಳೋ ಧೈರ್ಯ ನನಗಿಲ್ಲ. ಈಗೇನ್ ಮಾಡ್ಲಿ? ಡೈರೆಕ್ಟ್ ಆಗಿ ಅಖಿಲ್ ಅವ್ರಿಗೆ ಹೇಳೋಕ್ಕಾಗಲ್ಲ. ಅದನ್ನ ಪೇಪರಲ್ಲಿ ಬರೆದು ಸ್ಯಾಂಟಾ ಕ್ಲಾಸ್ ಕೈಯಲ್ಲಿ ಅಖಿಲ್ ಅವ್ರಿಗೆ ಮುಟ್ಟಿಸ್ತೀನಿ. ಸಿಕ್ಬಿದ್ದೆ ಶ್ಯಾಮ, ನನ್ನ ಕೈಗೆ ಸಿಕ್ಕಾಕೊಂಡೆ. ಈಗಲೇ ನಾನು ಸಾಂತಾ ಕ್ಲಾಸ್ ಆಗಿ ಬದಲಾಗ್ತೀನಿ. ಆ ಲೆಟರ್ನ ನನಗೆ ಕೊಟ್ಟ ತಕ್ಷಣ ನಿನ್ನ ಸೀಕ್ರೆಟ್ಸ್ ಎಲ್ಲ ಹೊರಗೆ ಬರುತ್ತೆ. ಅಖಿಲ್ ಅವರೇ, ಯಾವತ್ತಿಂದನೋ ನಾನು ನಿಮ್ಗೊಂದು ವಿಷಯ ಹೇಳಬೇಕು ಅಂತಿದ್ದೆ. ಆದ್ರೆ ಹೇಳೋಕ್ಕಾಗ್ಲಿಲ್ಲ. ಈ ಪಾರ್ಟಿ ಆದ್ಮೇಲೆ ಆ ವಿಷಯನ ಹೇಗಾದ್ರೂ ನಿಮ್ಗೆ ಹೇಳ್ಬಿಡ್ಬೇಕು ಅನ್ಕೊಂಡಿದೀನಿ. ಆದ್ರೆ ಇಲ್ಲಿ ಬಂದ್ಮೇಲೆ ನಿಮ್ ಮುಂದೆ ನಿಂತು ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಆ ವಿಷಯನ ಹೇಳಕ್ ನನಗಾಗ್ತಿಲ್ಲ. ಅಷ್ಟು ಧೈರ್ಯನೂ ನನಗಿಲ್ಲ. ಅದಕ್ಕೆ ಈ ಲೆಟರ್ ಬರೀತಿದ್ದೀನಿ. ನೀವು ಅಷ್ಟು ಇಷ್ಟಪಡೋ ರೂಪಾರಾಣಿ ಹಾಡನ್ನ ನಿಜವಾಗ್ಲೂ ರೂಪಾರಾಣಿ ಅಲ್ಲ ಹಾಡೋದು. ರೂಪಾರಾಣಿ ಸ್ಟೇಜ್ ಮೇಲೆ ಇರುವಾಗ ಯಾರಿಗೂ ಕಾಣಿಸ್ದೇ ಇರೋ ಹಾಗೆ ಹಿಂದೆ ನಿಂತು ನಾನೇ ಹಾಡೋದು. ಈಗ ಈ ವಿಷಯ ಹೊರಗಡೆ ಬಂದ್ರೆ ಅಖಿಲ್ ಅವ್ರಿಗೆ ರೂಪಾರಾಣಿ ಮೇಲೆ ಕೋಪ ಬರ್ಬೋದು. ಆದಿತ್ಯ ಮತ್ತೆ ರೂಪಾರಾಣಿ ಮದ್ವೆನೇ ನಿಂತು ಹೋಗ್ಬೋದು. ಹಾಗಾಗಕ್ ಬಿಡಬಾರ್ದು. ಆದ್ರೆ ಇಲ್ಲೇ ಈಗ್ಲೇ ಈ ವಿಷಯನ ಕನ್ಫೆಸ್ ಮಾಡ್ಕೋಬೇಕು. ಮುಚ್ಚಿಟ್ಟಿದ್ದೆ. ನಾನೊಬ್ಳು ಗೋಸ್ಟ್ ಸಿಂಗರ್. ಒಬ್ರು ಸಿಂಗರ್ ಬದಲಿಗೆ ನಾನೇ ಹಾಡಾಡೋದು. ಈ ವಿಷಯನ ನಿಮ್ಮಿಂದ ಮುಚ್ಚಿಟ್ಟಿದ್ದು ತಪ್ಪು ಮಾತ್ರ ಅಲ್ಲ, ಪಾಪ ಕೂಡ. ಅದಕ್ಕೆ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಇವತ್ತು ಈ ನಿಜಾನ ನಿಮಗೆ ಹೇಳ್ತಿದ್ದೀನಿ. ಕ್ಷಮಿಸಿ ಒಪ್ಕೋತಿರೋ, ಕೋಪದಲ್ಲಿ ಶಿಕ್ಷೆ ಕೊಡ್ತಿರೋ, ನಿಮ್ಮಿಷ್ಟ ರೀ, ನಿಮ್ಮಿಷ್ಟ. ಶ್ಯಾಮ. ಈಗ ಈ ಬಾಕ್ಸ್ ತಗೊಂಡು ಹೋಗಿ ಸ್ಯಾಂಟಾ ಕ್ಲಾಸ್ ಕೊಟ್ಟು ಸ್ಯಾಂಟಾ ಕ್ಲಾಸ್ ಹತ್ರ ಅಖಿಲ್ ಅವ್ರಿಗೆ ಕೊಡಕ್ ಹೇಳ್ಬೇಕು. ಈಗ ನಾನೇ ಸಾಂತಾ ಕ್ಲಾಸ್ ಅಂತ ಅನ್ಕೊಂಡು ಆ ಲೆಟರ್ನ ನನಗೆ ತಂದ್ಕೊಡ್ತಾಳೆ. ಆಗ ಅವಳ ಸೀಕ್ರೆಟ್ಸ್ ಎಲ್ಲ ಹೊರಗೆ ಬರುತ್ತೆ.